ಗುಡ್ ಮಾರ್ನಿಂಗ್ ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನ್ಗೌಡ. ಕಾಂಗ್ರೆಸ್ನಲ್ಲಿ ಯಾಕೋ ಈ ಕುರ್ಚಿ ಕಾಳಗ ಅನ್ನೋದು ನಿಲ್ತಾನೆ ಇಲ್ಲ ನೋಡಿ. ದಿನ ಬೆಳಗಾದ್ರೆ ಬರೀ ಕುರ್ಚಿ ಕಾಳಗತೆ ಸದ್ದು ಗದ್ದಲ. ಕಾಂಗ್ರೆಸ್ನಲ್ಲಿ ಮುಂದುವರೆದಿದೆ ಪಟ್ಟದ ಪಗಡಿ ಆಟ. ಮುಗಿತಾನೆ ಇಲ್ಲ ಕುರ್ಚಿಯ ಗೊಂದಲ. ನಾಯಕರಿಗೆಲ್ಲ ಕ್ಲಾರಿಟಿ ಅನ್ನೋದೇ ಇಲ್ಲ. ದಿನ ಬೆಳಗಾದ್ರೆ ಬರೀ ಗೊಂದಲ ಅಷ್ಟೇ. ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ ಕೈಪಾಳ್ಯದಲ್ಲಿ. ಈಗಾಗಲೇ ಈ ತಿಂಗಳ ಅಂತ್ಯಕ್ಕೆ ಕುರ್ಚಿ ಕಾದಾಟಕ್ಕೆ ಅಂತೂ ಇಂತೂ ತೆರೆ ಬೀಳುತ್ತಾ ನೋಡಿ. ಶೀಘ್ರದಲ್ಲೇ ಸಿಎಂ ಕುರ್ಚಿ ಕದನಕ್ಕೆ ಬ್ರೇಕ್ ಬೀಳುವ ಸಿಗ್ನಲ್ ಕೂಡ ಇದೀಗ ಸಿಕ್ಕಿರುವಂತದ್ದು. ಹಾಗಾದ್ರೆ ಏನಪ್ಪಾ ಏನ್ ಈ ವಿಷಯ ಅಂತ ನೋಡೋದಾದ್ರೆ, ಕುರ್ಚಿ ಫೈಟ್ಗೆ ಫೈನಲ್ ಟಚ್ ಕೊಡುತ್ತಾ ಹೈಕಮಾಂಡ್. ಮುಂದಿನ ವಾರ ಹೈಕಮಾಂಡ್ ನ ಭೇಟಿ ಆಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಂತೂ ಇಂತೂ ಒಂದು ಕುರ್ಚಿ ಫೈಟ್ಗೆ ತೆರೆಯನ್ನ ಹಾಳೋದಕ್ಕೆ ಹೈಕಮಾಂಡ್ ನಾಯಕರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಕರೆಸಿಕೊಳ್ತಿದ್ದಾರಾ? ಇದೇ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕ ಕರೆಸಿಕೊಳ್ತಾ ಇರೋದು ಹೈಕಮಾಂಡ್ ನಾಯಕರು. ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳನ್ನ ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಜೊತೆ ಹೈಕಮಾಂಡ್ ನಾಯಕರು ಮಹತ್ವದ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಈ ಇಬ್ಬರು ದಂಡ ನಾಯಕರ ಜೊತೆ ಜಂಟಿ ಜೋಡೆತ್ತುಗಳ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ. ಸಿಎಂ ಮುಂದುವರಿಕೆ ಆಗ್ಬೇಕಾ ಅಥವಾ ಬೇಡ್ವಾ? ಬದಲಾವಣೆ ಬಗ್ಗೆ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಇದ್ರ ಬಗ್ಗೆ ಏನಾದ್ರೂ ಒಂದು ಇತ್ಯರ್ಥವನ್ನ ಹಾಡಬೇಕು. ರಾಜ್ಯ ರಾಜಕಾರಣದಲ್ಲಿ ಸಚಿವರು, ಶಾಸಕರು ಸೇರಿದಂತೆ ಕಾರ್ಯಕರ್ತರು ಕೂಡ ಇವತ್ತು ಸಿಎಂ ಬದಲಾವಣೆ ಆಗ್ತಾರೆ, ನಾಳೆ ಸಿಎಂ ಬದಲಾವಣೆ ಆಗ್ತಾರೆ, ಅವರಾಗ್ತಾರೆ ಇವರಾಗ್ತಾರೆ ಅಂತ ಸ್ಟೇಟ್ಮೆಂಟ್ ಗಳನ್ನ ಕೊಡುವುದು ಬೇಡ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟುಬಿಡೋಣ. ಇದರ ಬಗ್ಗೆ ಯಾರು ಕೂಡ ಮುಂದೆ ಮಾತಾಡಬಾರ್ದು. ಆ ರೀತಿ ನಾವೇನಾದ್ರೂ ಒಂದು ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಿನ ವಾರ ಅಂದ್ರೆ ಮೇ ತಿಂಗಳಾಂತ್ಯದ ಒಳಗಡೆ ದೆಹಲಿಯ ದಂಡ ನಾಯಕರನ್ನ ಭೇಟಿ ಮಾಡೋದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ತೆರಳ್ತಾ ಇದ್ದಾರೆ. ನೋಡಿ, ಈಗ ನಾವು ಮುಖ್ಯವಾಗಿ ಬಹಳ ಗಮನಿಸಬೇಕಾಗಿರುವಂತಹ ಅಂಶ ಅಂತಂದ್ರೆ 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಎಷ್ಟು ಕಷ್ಟಪಟ್ಟರು, ಹಗಲು ರಾತ್ರಿ ಎನ್ನದೆ 136 ಸೀಟನ್ನ ಗೆಲ್ಸ್ಕೊಂಡು ಬರುವಂತಹ ಒಂದು ಚಾಣಾಕ್ಷತನವನ್ನ ಡಿಕೆ ಶಿವಕುಮಾರ್ ಅವರು ಹೊಂದಿರೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಬಿಜೆಪಿಯನ್ನ ಮಕಾಡೆ ಮಲಗಿಸಿ ಕಮಲವನ್ನ ಹೊಸಕಿ ಹಾಕಿ ಇಡೀ ಕರ್ನಾಟಕದಾದ್ಯಂತ ಕೈಪಾಳಯವನ್ನ ಇವತ್ತಿನವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಪಸರಿಸ್ತಾ ಇರುವಂತಹ ಕೀರ್ತಿ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲತ್ತೆ. ಅಷ್ಟೇ ಅಲ್ಲದೆ ಪಂಚ ಗ್ಯಾರಂಟಿಗಳೇನಿದೆಯಲ್ಲ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಸೇರಿದಂತೆ ಶಕ್ತಿ ಯೋಜನೆಗಳು ಇವತ್ತು ರಾಜ್ಯದಲ್ಲಿ ರಾರಾಜಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಡಿಕೆ ಶಿವಕುಮಾರ್ ಅವರು. ಒಂದು ಬ್ಲೂ ಪ್ರಿಂಟ್ ಅನ್ನ ಹಾಕೊಂಡು ಹೈಕಮಾಂಡ್ ನಾಯಕರಿಗೆ ಈ 5 ಗ್ಯಾರಂಟಿಗಳನ್ನ ಪ್ರಸ್ತಾಪ ಮಾಡಿದ ನಂತರ ಹೈಕಮಾಂಡ್ ನಾಯಕರು ಕೂಡ ಗ್ರೀನ್ ಸಿಗ್ನಲ್ ನ ಕೊಡ್ತಾರೆ. ಹಾಗಾಗಿ ಈಗ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಹಳ ಮುಖ್ಯವಾಗಿದೆ. ಬಟ್ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ನೋಡೋಣ ಇದ್ರ ಬಗ್ಗೆ.